ಮೊಟ್ಟೆಯನ್ನು ಪೂರ್ತಿ ಬಿಸಾಕಿದ್ದಾರೆ. ಈಗ ಸೋಫಿ ಮಕ್ಕಳು ಬೇಡವಾ ನಿಂಗೆ? ಸೋಫಿ ಹೋಗು, ಮಕ್ಕಳನ್ನ ತಕೋ, ಹೋಗು ಹೋಗು ಸೋಫಿ. ಹೋಗ. ಅದನ್ನ ಮಕ್ಕಳು ಬೇಡವಾ? ನೀನು ಹತ್ತಿ ಕೂತ್ರೆ ಆಯ್ತಾ ಸೋಫಿ? ಏ ಸೋಫಿ ಮಕ್ಕಳನ್ನ ತಕೋ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ತೇಪ್ಲ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಗುಜರಾತಿ ರೆಸಿಪಿ, ತುಂಬಾ ಹೆಲ್ದಿ ಮತ್ತು ಟೇಸ್ಟಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್. ತೇಪ್ಲಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 3/4 kg ಗೋಧಿ ಹಿಟ್ಟು, 2 ಕಟ್ಟು ಮೆಂತ್ಯ ಸೊಪ್ಪು, 1/4 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಪ್ ಮೊಸರು, 2 ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ, 1 ಕಪ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಧನಿಯಾ ಪೌಡ್ರು, 1 ಟೀ ಸ್ಪೂನು ಉಪ್ಪು, ಅರ್ಧ ಟೀ ಸ್ಪೂನು ಅರಶಿನ, 1/4 ಟೀ ಸ್ಪೂನು ಜೀರಿಗೆ ಪೌಡ್ರು, 1 ಟೀ ಸ್ಪೂನು ಕಸ್ತೂರಿ ಮೇಥಿ, 1/4 ಟೀ ಸ್ಪೂನು ಅಜ್ವಾನ, 4 ಕಾಯಿ ಮೆಣಸು, 1 ಇಂಚು ಶುಂಠಿ, 5 ಎಸಳು ಬೆಳ್ಳುಳ್ಳಿ. ಇವಾಗ ನಾವು ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿಕೊಳ್ಬೇಕು. ಇಲ್ಲಿ ಮೆಣಸು, ಶುಂಠಿ, ಬೆಳ್ಳುಳ್ಳಿಯ ಪೇಸ್ಟ್ ಕೂಡ ರೆಡಿ ಆಯಿತು. ಈ ರೀತಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು 10 ನಿಮಿಷ ಉಪ್ಪು ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ, ಉಪ್ಪು ನೀರಲ್ಲಿ. ಆನಂತರ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಇನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡಿಕೊಳ್ಬೇಕು. ದಂಡಿ ಅಂತ ಹಾಕ್ಲಿಕ್ಕಿಲ್ಲ, ಎಳೆ ಸೊಪ್ಪು ಮಾತ್ರ ಸಾಕು ನಮಗೆ. ಇದನ್ನು ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳ. ನಿಮಗೆ ಎಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡಾಯಿತು. ನೋಡಿ, ಹೀಗೆ ಕಟ್ ಮಾಡಿಕೊಂಡಿದ್ದೇನೆ. ಇದರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕಿದ್ದೇನೆ. ಇನ್ನು ನಾವು ಹಿಟ್ಟನ್ನು ಕಲಸಿಕೊಳ್ಳುವ. ಅದಕ್ಕೆ ಈಗ ಒಂದೊಂದು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕ್ತಾ ಇದ್ದೇನೆ. ಧನಿಯಾ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಮೈದಾ, ಕಡಲೆ ಹಿಟ್ಟು, ಕ್ರಷ್ ಮಾಡಿದ ಕಸ್ತೂರಿ ಮೇಥಿ, ಕ್ರಷ್ ಮಾಡಿದ ಅಜ್ವಾನ, ಅರಶಿನ ಮತ್ತು ಜೀರಾ ಪೌಡ್ರು, ರುಚಿಗೆ ಉಪ್ಪು, 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನೆಣ್ಣೆ. ಇವಾಗ ಇದನ್ನು ಮಾತ್ರ ನಾವು ಕಲಸಿಕೊಳ್ಳುವ. ಮೊದಲಿಗೆ ನೀರು ಹಾಕಲಿಕ್ಕಿಲ್ಲ, ಈಗ ಅಂತೆ ಕಲಸಿಕೊಂಡ್ರೆ ಆಯಿತು. ಎಲ್ಲವೂ ಕೂಡ ಒಂದಕ್ಕೊಂದು ಚೆನ್ನಾಗಿ ಬೆರೆಯುವಂತೆ ಕಲಸಿಕೊಳ್ಳುವ. ಈಗ ಇದಕ್ಕೆ ಮಾಡಿಟ್ಟ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇದೆಲ್ಲ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. 1 ಕಪ್ ಮೊಸರನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಕಲಸಿಕೊಳ್ಳುವ. ಇಲ್ಲಿ ಮೆಂತ್ಯ ಸೊಪ್ಪು ಹಾಕಿ ಕೂಡ ಕಲಸಿಕೊಂಡಾಯಿತು. ಇನ್ನು ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳುವ. ಚಪಾತಿ ಹದಕ್ಕೆ ಮಾಡಿಕೊಂಡ್ರೆ ಆಯಿತು. ಸ್ನೇಹಿತರೆ, ಇದೊಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಗುಜರಾತಿ ಒಂದು ಫೇಮಸ್ ಫುಡ್ಡು.
ಹಾಗೆ ನಮ್ಮ ಶಿಷ್ಯನಿಗೆ ಕೂಡ ಇದು ತುಂಬ ಇಷ್ಟ. ಸುಮಾರು ದಿವಸದಿಂದ ಮಾಡಿ ಅಮ್ಮ ಅಂತ ಹೇಳ್ತಾನೆ ಇರ್ತಾನೆ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋ ನೋಡ್ತಾ ಹಾಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಚೆನ್ನಾಗಿದನ್ನು ನಾದಿಕೊಳ್ಬೇಕು ಮಾತ್ರ. ಚಪಾತಿ ಹಿಟ್ಟಿಗೆ ನಾದ್ತೇವಲ್ಲ ಅದೇ ರೀತಿ ಮಾಡಿಕೊಳ್ಬೇಕು. ಈಗ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಕಲಸಿ ಎಲ್ಲ ಆದ ನಂತರ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಹೀಗೆ ಇಟ್ಕೊಳ್ಳ. ಕಲಸಿ ಇಟ್ಟ ಹಿಟ್ಟಿನಿಂದ ನಿಂಬೆಹುಳಿ ಗಾತ್ರದ ಉಂಡೆಯನ್ನಾಗಿ ಮಾಡಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ನೋಡಿ ಸ್ನೇಹಿತರೆ, ಈ ರೀತಿ ಉಂಡೆ ಮಾಡಿ ಇಟ್ಟಿದ್ದೇನೆ. ಇದನ್ನಿನ್ನು ಲಾಟಿಕೊಳ್ಳುವ. ನಾವು ಇದನ್ನು ಚಪಾತಿ ಲಾಟಿದಾಗೆ ಲಾಟಿದ್ರೆ ಆಯಿತು. ಯಾವಾಗಲೂ ಒಂದೇ ರೀತಿಯ ತಿಂಡಿ ತಿಂದು ಬೋರ್ ಅನಿಸಿದರೆ ಈ ರೀತಿ ಕೂಡ ಒಂದ್ಸಲ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಕೂಡ. ನೋಡಿ, ಈ ರೀತಿ ಮಾಡಿಕೊಂಡಿದ್ದೇನೆ, ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಥೇಪ್ಲ ಫ್ರೈ ಮಾಡಲಿಕ್ಕೆ ತವವನ್ನು ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ. ತವ ಕೂಡ ಬಿಸಿಯಾಗಿದೆ, ಅದಕ್ಕೆ ಈಗ ನಾನು ಥೇಪ್ಲವನ್ನು ಹಾಕ್ತಾ ಇದ್ದೇನೆ. ಇದನ್ನು ಇನ್ನು ಮಗುಚಿ ಹಾಕುವ. ನಾವು ಚಪಾತಿ ಫ್ರೈ ಮಾಡ್ತೇವಲ್ಲ ಅದೇ ರೀತಿ ಕಾಯಿಸ್ಕೊಂಡ್ರೆ ಆಯಿತು. ಎರಡು ಬದಿಯನ್ನು ಕೂಡ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪವೇ ಹಾಕಬೇಕು ಅಂತೇನಿಲ್ಲ, ಎಣ್ಣೆ ಕೂಡ ಹಾಕ್ಬೋದು. ದಪ್ಪ ಎರಡು ಬದಿಯನ್ನು ಕೂಡ ತುಪ್ಪ ಹಾಕಿ ಕಾಯಿಸ್ಕೊಂಡ್ರೆ ಆಯಿತು. ತುಪ್ಪವೇ ಹಾಕಬೇಕು ಅಂತಿಲ್ಲ, ಎಣ್ಣೆ ಕೂಡ ಹಾಕಿಕೊಳ್ಬೋದು. ಎಲ್ಲವನ್ನು ಕೂಡ ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಇಷ್ಟಾದರೆ ಸಾಕು. ಇದನ್ನು ತೆಗಿತಿದ್ದೇನೆ.